ಹಾಯ್ ಫ್ರೆಂಡ್ಸ್, ಇವತ್ತಿನ ಕೆಲಸ ಬಂದು ಪಂಚನಹಳ್ಳಿ ಹತ್ರ ನಿಯರ್ ಕಲ್ಗುಂಡಿ ಹತ್ರ ಮಾಡ್ತಾ ಇರೋದು. ಬೋರ್ವೆಲ್ ಬಂದು 600 ಅಡಿ ಅಂತೆ, 400 ಅಡಿ ಮೋಟ್ರ್ ಬಂದು ಬಿಟ್ಟಿದ್ರಂತೆ. ಮೋಟ್ರ್ ಕೆಟ್ಟೋಗಿದೆ ಅಂತ ಎತ್ತಿಸ್ಬೇಕಾರೆ ಆರ್ಲೈನ್ ಜೆ ಪೈಪು ಕಾಲರ್ ಕಟ್ಟಾಗಿ ಸಮೇತ ಬಿದ್ದೋಗಿದೆ. ಕಾಲ್ ಮಾಡಿ ತಿಳಿಸಿದ್ರು, ಹಿಂಗಾಗಿದೆ ಎತ್ಕೊಡಿ ಅಂತ ಹೇಳಿದ್ರು. ಕ್ಯಾಮ್ರಾ ಬಿಟ್ಟು ನೋಡ್ಕೊಂಡ್ವಿ, ಮೇಲ್ಗಡೆ ಪೈಪಿಗೆ ಕಾಲರ್ ಇದ್ದಿರಲಿಲ್ಲ. ಆ ಕಾಲರ್ ಕಟ್ಟಾಗಿ ಕೆಳಗಡೆ ಬಾಟಮ್ ಹತ್ರ ಹೋಗಿತ್ತು, ಮೋಟ್ರ್ ಬಾಟಮ್ ಹತ್ರ. ಕೇಬಲು ಫುಲ್ ಜಾಮ್ ಆಗಿತ್ತು. ನಿಧಾನಕ್ಕೆ ಲಾಕ್ ಮಾಡ್ಕೊಂಡು ಲಾಕರ್ ಬಿಟ್ಟು ನೋಡಿ ಹೇಗಾಗಿದೆ. ಲಾಕ್ ಮಾಡಿದ್ವಿ ಫುಲ್ ಹೆವಿ. ಫ್ರೆಂಡ್ಸ್, ಇನ್ನೊಂದೇನೆಂದರೆ ಮೋಟ್ರು ಪಂಪು ಇಳಿಸ್ಬೇಕಾರೆ ಒಳ್ಳೊಳ್ಳೆ ಕಾಲರ್ ಹಾಕಿ ಪೈಪ್ಗಳಿಗೆ, ಯಾಕಂದರೆ ಲೋಕಲ್ ಹಾಕಬೇಡಿ, ಇದೇ ಥರ ಆಗ್ತವೆ. ಯಾಕಂದರೆ ಇಳಿಸ್ಬೇಕಾರೆ ತುಂಬ ಲೋಡ್ ಬೀಳ್ತವೆ ಪೈಪ್ಗಳಿಗೆ, ಹಾಗಾಗಿ ಕಾಲರ್ಗಳು ಡ್ಯಾಮೇಜ್ ಆಗ್ತವೆ, ಹೇಳೋಕ್ಕಾಗಲ್ಲ. ನೋಡಿ ಕೇಬಲ್ ಫುಲ್ ಜಾಮ್ ಆಗಿದೆ ಮೋಟ್ರಿಗೆ. ನೋಡಿ ಕೇಬಲ್ ಒಳಗಡೆ ಇದೆ ನೋಡಿ, ಕಾಲರ್ ಕಾಣುತ್ತೆ ನೋಡಿ. ಹಾಗೆ 2 ಪೀಸ್ ಆಗಿತ್ತು ನೋಡಿ, ಕಾಲರು ಓಪನ್ ಆಗಿದೆ ಫುಲ್ಲು, 2 ಪೀಸ್ ಆಗಿ ನೋಡಿ, ಇಲ್ಲಿ ಕಾಣ್ತಿದ್ದು ನೋಡಿ. ಕೊನೆಗೂ ಮೋಟ್ರ್ ಪಂಪ್ ತಕ್ಕೊಟ್ಟಿದ್ದೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ನೀವು ಇದೇ ಥರ ಏನೋ ಪ್ರಾಬ್ಲಮ್ ಮಾಡ್ಕೋಬೇಡಿ, ಒಳ್ಳೊಳ್ಳೆ ಕಾಲರ್ ಹಾಕಿ, ಕ್ವಾಲಿಟಿರೋ ಹಾಕಿ. ಇದು ಯಾವುದೋ ಲೋಕಲ್ ಹಾಕಿದ್ದಾರೆ ಕಾಲರು ನೋಡಿ, ಈ ಥರ ಹಾಕುತ್ತವೆ. ಒಂದು ಏಟ್ ಹೊಡೆದ್ರೆ ಸಾಕು, ಕಾಲರ್ಗಳು 2 ಪೀಸ್ ಹಾಕ್ಬಿಡ್ತವೆ, ಹೇಳೋಕ್ಕಾಗಲ್ಲ. ನೋಡಿ ಕೇಬಲ್ ಫುಲ್ ಜಾಮ್ ಆಗಿದೆ ನೋಡಿ, 6 ಲೆಂತ್ ಕೇಬಲ್ಲು ಫುಲ್ ಜಾಮ್ ಆಗಿದೆ. ಪಂಪ್ ಹತ್ರ ಫುಲ್ ಒಂಥರ ಉಂಡೆ ಆಗಿಬಿಟ್ಟಿದೆ. ಅದರಲ್ಲೂ ಕಾಲರ್ ಬೇರೆ 2 ಪೀಸ್ ಆಗಿತ್ತು, ಅದು ಬೇರೆ ಅದರಲ್ಲೇ ನಿಂತಿತ್ತು ನೋಡಿ. ಕಾಲರು ಆಚೆ ಬಂದಿದೆ, ಮೋಟ್ರು ತಕ್ಕೊಟ್ಟಿದ್ದೀವಿ. ಇದೇ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ತಿಳಿಸಿ, ಇಲ್ಲಾಂದರೆ ಕಾಲ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ರಿಪ್ಲೈ ಕೊಡ್ತೀವಿ. ಯಾವುದೇ ಥರ ಕೆಲಸ ಇದ್ದರೂ, ಏನೇ ಪ್ರಾಬ್ಲಮ್ ಬಂದರೂ ತಿಳಿಸಿ.